ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆಹಲ್ಗಾಮ್ ಭೀಕರ ದಾಳಿಗೆ ಇವತ್ತಿಗೆ 1 ವರ್ಷ. ದುರಂತದಲ್ಲಿ 26 ಅಮಾಯಕರು ಬಲಿಯಾಗಿದ್ರು. ಅಮಾಯಕರ ಬಲಿದಾನವನ್ನ ಸ್ಮರಿಸಿದ್ದಾರೆ ಪ್ರಧಾನಿ. ಭಾರತ ಭಯೋತ್ಪಾದನೆಗೆ ತಲೆಬಾಗೋದಿಲ್ಲ, ಕುಟುಂಬಗಳ ಜೊತೆ ಸರ್ಕಾರ ಇದೆ ಅಂತ ಪ್ರಧಾನಿಯವರು ಟ್ವೀಟ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರದ ಮೂಲಕ ಉಗ್ರರಿಗೆ ತಕ್ಕ ಪಾಠವನ್ನ ನಾವು ಕಲಿಸಿದ್ದೇವೆ. 100ಕ್ಕೂ ಹೆಚ್ಚು ಉಗ್ರರು ಹತರಾದ ಕಾರ್ಯಾಚರಣೆ ಅದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸ್ನಲ್ಲಿ ಪೋಸ್ಟ್ನ ಹಂಚಿಕೊಂಡಿದ್ದಾರೆ. ಜಮ್ಮು ಹಾಗೂ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಇವತ್ತಿಗೆ 1 ವರ್ಷ ಕಂಪ್ಲೀಟ್ ಆಗುತ್ತೆ. ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಶೇರ್ ಮಾಡಿಕೊಂಡಿದ್ದು, ಕಳೆದ ವರ್ಷ ಈ ದಿನದಂದು ನಡೆದ ಭೀಕರ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಹತ್ಯೆಗೀಡಾದ ಮುಗ್ಧ ಜೀವಗಳನ್ನು ನಾನು ನೆನಪಿಸಿಕೊಳ್ತಿದ್ದೇನೆ. ಅವರನ್ನು ಎಂದಿಗೂ ಕೂಡ ಮರೆಯೋದಕ್ಕೆ ಆಗೋದಿಲ್ಲ ಅಂತ ಬರೆದುಕೊಂಡಿದ್ದಾರೆ. ಇನ್ನು ದಾಳಿಯಲ್ಲಿ ಕುಟುಂಬಸ್ಥರನ್ನ ಕಳೆದುಕೊಂಡ ಕುಟುಂಬಗಳ ನೋವು ಹೇಳತಿರದು. ಆದರೆ ಕುಟುಂಬಗಳ ಜೊತೆ ನಾವು ಸದಾ ಇದ್ದೇವೆ ಅಂತ ಹೇಳಿದ್ದಾರೆ. ಒಂದು ರಾಷ್ಟ್ರವಾಗಿ ದುಃಖ ಅಥವಾ ದೃಢ ಸಂಕಲ್ಪದಲ್ಲಿ ಎರಡರಲ್ಲೂ ಕೂಡ ನಾವು ಜೊತೆ ನಿಲ್ತೇವೆ. ಭಾರತ ಭಯೋತ್ಪಾದನೆಗೆ ಎಂದಿಗೂ ಕೂಡ ತಲೆಬಾಗೋದಿಲ್ಲ. ಭಯೋತ್ಪಾದಕರ ಹೇಯ ಯೋಜನೆಗಳು ಎಂದಿಗೂ ಕೂಡ ಸಕ್ಸಸ್ ಆಗೋದಕ್ಕೆ ನಾವು ಬಿಡೋದಿಲ್ಲ. 2025 ಏಪ್ರಿಲ್ 22ರಂದು ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ನಡೆಸಿದ ದಾಳಿಯಲ್ಲಿ ಅಮಾಯಕರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. 26 ಮಂದಿ ಮೃತಪಟ್ಟಿದ್ರೆ ಕೆಲವರಿಗೆ ಗಾಯಗಳು ಕೂಡ ಆಗಿದ್ವು. ಈ ದಾಳಿಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸಿತ್ತು. ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ನಡೆಸೋ ಮೂಲಕ 100ಕ್ಕೂ ಹೆಚ್ಚು ಉಗ್ರರನ್ನ ಕೊಲ್ಲಲಾಯಿತು ಅಂತ ಅವರು ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ಪೆಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಭೀಕರ ದಾಳಿ ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಆಗೋದೇ ಇಲ್ಲ. ಹಾಗೆ ಯಾವತ್ತೂ ಭಾರತೀಯರು ಅದನ್ನು ಮರೆಯೋದಿಲ್ಲ, ಕ್ಷಮಿಸೋದು ಕೂಡ ಇಲ್ಲ. ಯಾಕಂದರೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ 26 ಜನ ವ್ಯಕ್ತಿಗಳನ್ನು ಅವರು ಸಾಯಿಸಿದ್ರು. ಅಂದರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ನೀವು ಹಿಂದೂನಾ ಅಂತ ಧರ್ಮವನ್ನು ಕೇಳಿ ಅವರನ್ನು ಹತ್ಯೆ ಮಾಡಲಾಗಿತ್ತು. ಇದರಲ್ಲಿ ತಂದೆಯನ್ನ ಅಥವಾ ಮಗನನ್ನ ಗಂಡನನ್ನ ಕಳೆದುಕೊಂಡವರು ಸಾಕಷ್ಟು ಮಂದಿ. ಹಾಗೆ ಕರ್ನಾಟಕದವರು ಕೂಡ ಇಬ್ಬರಿದ್ರು, ಒಬ್ರು ಶಿವಮೊಗ್ಗದವರು ಹಾಗೆ ಬೆಂಗಳೂರವರು ಇಬ್ಬರು ಇದರಲ್ಲಿ ಮೃತಪಟ್ಟಿದ್ರು. ಹೀಗಾಗಿ ಈ ಒಂದು ಭಾರತದ ಪಾಲಿಗೆ ಇದೊಂದು ಕರಾಳ ದಿನ. ಯಾವತ್ತೂ ಕೂಡ ಭಾರತೀಯರು ಈ ಒಂದು ಘಟನೆಯನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಕ್ಷಮಿಸೋದು ಕೂಡ ಇಲ್ಲ. ಹೀಗಾಗಿ ಇದಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಮಾಡಲಾಯಿತು. ಅದರಲ್ಲಿ 100ಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡಲಾಯಿತು. ಆದರೆ ಏನೇ ಮಾಡಿದರೂ ಕೂಡ ಹೋದ ಜೀವಗಳು ವಾಪಸ್ ಬರೋದಿಲ್ಲ. ಆದರೆ ರಿವೆಂಜ್ ಅಂತೂ ನಾವು ತೀರಿಸ್ಕೊಂಡಿದ್ದೇವೆ. ಆದರೆ ತಮ್ಮ ಫ್ಯಾಮಿಲಿ ಜೊತೆ, ಕುಟುಂಬಸ್ಥರ ಜೊತೆ ಸಂತೋಷದ ಕ್ಷಣಗಳನ್ನು ಕಳಿಬೇಕು ಅಂತ ಕಾಶ್ಮೀರಕ್ಕೆ ಹೋಗ್ತಾರೆ. ಭೂಲೋಕದ ಸ್ವರ್ಗ ಕಾಶ್ಮೀರಕ್ಕೆ ಹೋಗ್ತಾರೆ. ಅಲ್ಲಿ ನಡೆದಂತಹ ಭೀಕರ ದಾಳಿಯಲ್ಲಿ 26 ಮಂದಿ ಹಿಂದೂಗಳು ಮೃತಪಟ್ಟಿದ್ರು.